ನಮಸ್ತೆ ವೀಕ್ಷಕರೇ, ವೇದಹಳ್ಳಿ ಮನೆ ಕಿಚನ್ಗೆ ಸ್ವಾಗತ. ನಾನಿವತ್ತು ಸಾಫ್ಟ್ ಆ್ಯಂಡ್ ಸ್ಮೂತ್ ಪರೋಟ ಮಾಡಿ ತೋರಿಸ್ತಾ ಇದ್ದೀನಿ. ಯಾರಿಗೆಲ್ಲ ಪರೋಟ ಮಾಡೋಕ್ಕೆ ಬರೋಲ್ಲ, ನಾವೆಷ್ಟೇ ಮಾಡಿದ್ರೂ ಪರೋಟ ಥರ ಬರೋಲ್ಲ ಅಂತ ಯೋಚನೆ ಮಾಡ್ತಿರಲ್ವ, ಇವಾಗ ಈ ಥರ ನೀವು ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ, ಪರ್ಫೆಕ್ಟಾಗಿ ಬರುತ್ತೆ ಪರೋಟ. ನನಗೆ ಬೇಕಾದಷ್ಟು ಹಿಟ್ಟನ್ನ ತಗೊಂಡಿದ್ದೀನಿ. ಅದಕ್ಕೆ 1 ಸ್ಪೂನು ಉಪ್ಪು ಮತ್ತು ಕಾಯಿಸಿರೋ ಎಣ್ಣೆನ ಹಾಕ್ಕೊಂಡು ನಾನು ಕ್ಲೀನಾಗಿ ಡ್ರೈ ಆಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಕಲಿಸ್ಕೊತಾ ಇದ್ದೀನಿ. ನಾನು ಬಿಸಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಅನ್ನಲ್ಲ, ಮಾಮೂಲಿ ಹಪ್ಪಳ ಸಂಡಿಗೆ ಏನಾದರೂ ತೇಲ್ಸಿರ್ತೀವಲ್ಲ, ಎಣ್ಣೆ ಚೆನ್ನಾಗಿ ಕಾದಿರುತ್ತೆ, ಅದು ಆ ಎಣ್ಣೆನ ಹಾಕ್ಕೊಂಡ್ರೆ ಪರೋಟ ತುಂಬ ಚೆನ್ನಾಗಿ ಬರುತ್ತೆ, ಸಾಫ್ಟಾಗೂ ಬರುತ್ತೆ, ಹಾಗೆ ಉಬ್ಬಿನೂ ಸಹ ಬರುತ್ತೆ. ಇದೇ ಥರ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕಲಿಸ್ಕೊತಾ ಇದ್ದೀನಿ. ಹಿಟ್ಟು ಒಂದೇ ಸತಿ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಕೆ ಹೋಗಬೇಡಿ, ಯಾಕಂದರೆ ತೆಳುವಾದರೆ ಮತ್ತೆ ಹಿಟ್ಟು ಹಾಕ್ಕೋಬೇಕಾಗುತ್ತೆ. ಅದಕ್ಕೆ ನಾನು ಸ್ವಲ್ಪ ನೋಡಿದ್ನೇ ಹಾಕ್ಕೊತಾ ಇದ್ದೀನಿ. ಈ ಥರ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ನಾನು ನಾದ್ಕೊತಾ ಇದ್ದೀನಿ. ನಾವು ಹಿಟ್ಟು ಎಷ್ಟು ಚೆನ್ನಾಗಿ ನಾದ್ಕೊತೀವೋ ಅಷ್ಟೇ ಚೆನ್ನಾಗಿ ಪರೋಟ ಸಹ ಬರುತ್ತೆ. ನೋಡಿ, ಜಾಸ್ತಿ ಪ್ರೆಷರ್ ಕೊಟ್ಟು ನಾವು ಹಿಟ್ಟನ್ನ ಕಲಿಸ್ಕೋಬೇಕಾಗುತ್ತೆ. ಈ ಥರ ಇವಾಗ ಫೈನಲಿ ಆಗಿದೆ ಇದು. ಇವಾಗ ನಾನು ಮತ್ತೆ ಒಂದು ಸ್ವಲ್ಪ ಎಣ್ಣೆನ ಮೇಲ್ಗಡೆ ಹಾಕ್ಕೊಂಡು ಮತ್ತೆ ಸ್ವಲ್ಪ ನಾದ್ಕೊತೀನಿ. ನೋಡಿ, ಈ ಥರ ಚೆನ್ನಾಗಿ ನಾದ್ಕೊಂಡು ಇವಾಗ ನಾನು ಒಂದು ಅರ್ಧ ಗಂಟೆ ಹಾಗೆ ಬಿಡ್ತೀನಿ, ಯಾಕಂದರೆ ಅರ್ಧ ಗಂಟೆ ಆಗುತ್ತೆ. ಈ ಪರೋಟದ ಮೇಲೆ ಪಲ್ಯ ಮಾಡಬೇಕಲ್ಲ, ಅದಕ್ಕೆ ಅದೆಲ್ಲ ಮಾಡಿಬಿಟ್ಟು ನಾನು ಲಾಸ್ಟಿಗೆ ಪರೋಟನ ಮಾಡ್ಕೊತೀನಿ. ಇವಾಗ ನಾನು ಒಂದು ಬೌಲಿಗೆ 3 ಟೀ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಅದಕ್ಕೆ 3 ಟೀ ಸ್ಪೂನು ತುಪ್ಪ ಹಾಕ್ಕೊತಾ ಇದ್ದೀನಿ. ತುಪ್ಪ ಆಪ್ಷನಲ್ಲು, ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಪರವಾಗಿಲ್ಲ. ನಾನಿಲ್ಲಿ ಮೈದಾ ಹಿಟ್ಟು ತೊಗೊಂಡಿದ್ದೀನಿ, 3 ಸ್ಪೂನು ಹಾಕ್ಕೊಂಡು ಚೆನ್ನಾಗಿ ನಾನು ಕಲಿಸ್ಕೊತಾ ಇದ್ದೀನಿ. ತುಪ್ಪ ಹಾಕ್ಕೊಂಡ್ರೆ ಪರೋಟ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ ಅಂತ ಅಷ್ಟೇ. ತುಪ್ಪ ಹಾಕಲೇಬೇಕಂತೇನಿಲ್ಲ, ಇದು ನಮ್ಮ ಮನೆಯಲ್ಲಿ ಇತ್ತು, ಅದಕ್ಕೆ ನಾನು ಹಾಕ್ಕೊಂಡೆ. ಇವಾಗ ನಾನು ಬ್ಯಾಟರ್ನ ಈ ಥರ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ತೆಳುವಾದರೆ ಮತ್ತೆ ನಾವು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಗಟ್ಟಿ ರೂಪ ತರಬೇಕು ಅಷ್ಟೇ. ಅದನ್ನು ಜಾಸ್ತಿ ಗಟ್ಟಿ ಇರಬಾರ್ದು, ಜಾಸ್ತಿ ತೆಳುವೂ ಸಹ ಇರಬಾರ್ದು. ನೋಡಿ, ಇಷ್ಟಿದ್ರೆ ಸಾಕು. ಇವಾಗ ಇದನ್ನು ಪಕ್ಕಕ್ಕಿಟ್ಟು ಇವಾಗ ಪರೋಟ ಚೆನ್ನಾಗಿ ನಾನು ಮತ್ತೆ ನಾದ್ಕೊತಾ ಇದ್ದೀನಿ ಪರೋಟ ಹಿಟ್ಟನ್ನ. ನಾವು ಸ್ವಲ್ಪ ಪ್ರೆಷರ್ ಕೊಟ್ಟು ಚೆನ್ನಾಗಿ ನಾದ್ಕೋಬೇಕು. ನೋಡಿ, ಇವಾಗ ಇಷ್ಟು ಗಾತ್ರದಷ್ಟು ನಾನು ಉಂಡೆಗಳನ್ನ ಮಾಡ್ಕೊತಾ ಇದ್ದೀನಿ. ಫಸ್ಟಿಗೆ ನಾನು ಒಂದು 5 ಉಂಡೆನ ಮಾಡ್ಕೊತೀನಿ, ಆಮೇಲೆ ಮಿಕ್ಕಿದ್ದನ್ನ ನಾನು ಮಾಡಿ ತೋರಿಸ್ತೀನಿ. ಇವಾಗ 5 ಮಾಡಿ ತೋರಿಸ್ತೀನಿ. ಇವಾಗ ನಾನು ಒಂದು ಉಂಡೆನ ತಗೊಂಡು ಹಿಟ್ಟು ಹಾಕ್ಕೊಂಡು ಈ ಥರ ಲಟ್ಟಿಸ್ಕೊತಾ ಇದ್ದೀನಿ. ಪರವಾಗಿಲ್ಲ, ಹಿಟ್ಟು ಹಾಕ್ಕೋಬೋದು, ಕೆಲವರು ಬರೀ ಎಣ್ಣೆನೇ ಹಾಕ್ಕೊತಾರೆ. ಇವಾಗ ಮಾಡಿರೋ ಬ್ಯಾಟರ್ನ ಹಾಕ್ಕೊಂಡು ಈ ಥರ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಸ್ಪ್ರೆಡ್ ಮಾಡಿಕೊಂಡು ಇವಾಗ ನಾನು ಒಂದು ಚಾಕ ತಗೊಂಡು ಈ ಥರ ಉದ್ದವಾಗಿ ನಾನು ಕಟ್ ಮಾಡಿ ತಗೊತಾ ಇದ್ದೀನಿ. ಇವಾಗ ಈ ಥರ ಸುರುಳಿ ಥರ ಸುತ್ಕೊತಾ ಹೋಗ್ತಾ ಇದ್ದೀನಿ. ಈ ಥರ ರೌಂಡಾಗಿ ನಾನು ಸುತ್ಕೊತಾ ಇದ್ದೀನಿ, ಒಂದ್ರ ಮೇಲೆ ಒಂದಿಟ್ಟು ಈ ಥರ ನಾನು ಸುತ್ಕೊತಾ ಹೋಗ್ತಾ ಇದ್ದೀನಿ. ನೋಡಿ, ಈ ಥರ ಸುತ್ಕೊಂಡ್ರೆ ಲೇಯರ್ ಆಗಿ ಪರೋಟ ಹಾಗೆ ಬರುತ್ತೆ. ಇವಾಗ ಮತ್ತೆ ನಾನು ಇದನ್ನು ಲಟ್ಟಿಸ್ಕೊತಾ ಇದ್ದೀನಿ. ಜಾಸ್ತಿ ಪ್ರೆಷರ್ ಕೊಟ್ಟು ಲಟ್ಟಿಸ್ಬಾರ್ದು, ಲಟ್ಟಿಸ್ಬೇಕಾದ್ರೆ ನಮಗೆ ಎಷ್ಟು ದೊಡ್ಡದು ಬೇಕೋ ಚಿಕ್ಕದು ಬೇಕು ನೋಡ್ಕೊಂಡು ನಾವು ಮಾಡ್ಕೋಬೋದು. ಇವಾಗ ಇದೇ ಥರ ಎಲ್ಲ ಪರೋಟಾನು ಸಹ ನಾನು ಮಾಡಿ ತಗೊಂಡಿದ್ದೀನಿ. ಇವಾಗ ನಾನು ಒಂದು ಹಂಚಿಟ್ಕೊಂಡು, ಹಂಚು ಬಿಸಿಯಾಗಿದೆ, ಇವಾಗ ಪರೋಟಾನ ಹಾಕ್ಕೊಂಡು ನಾನು ಬೇಯಿಸ್ಕೊತಾ ಇದ್ದೀನಿ. ನೋಡಿ, ಈ ಸೈಡು 2 ಸೈಡೂ ಸಹ ನಾನು ಬೇಯಿಸ್ಕೊತಾ ಇದ್ದೀನಿ. ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್. ಇದೇ ಥರ ನಾನು ಎಲ್ಲ ಪರೋಟಾನು ಸಹ ಮಾಡಿ
ತೊಗೊತೀನಿ. ಇವಾಗ ಸದ್ಯಕ್ಕೆ ನಾನು 5 ಮಾಡಿಕೊಂಡು ಆಮೇಲೆ ಎಲ್ಲನೂ ಸಹ ಮಾಡಿ ತೊಗೊತೀನಿ. ನಾವು 2 ಸೈಡು ಚೆನ್ನಾಗಿ ನಾವು ಬೇಯಿಸ್ಕೋಬೇಕಾಗುತ್ತೆ. ಈ ಥರ ಚೆನ್ನಾಗಿ ಬೇಯಿಸ್ಕೋಬೇಕು. ಎಲ್ಲನೂ ಸಹ ನಾನು ಬೇಯಿಸ್ಕೊತೀನಿ. ಪರೋಟಾನ ಒಂದೊಂದು ಸ್ಟೈಲಲ್ಲಿ ಒಬ್ಬೊಬ್ಬರು ಒಂದೊಂದು ಸ್ಟೈಲಲ್ಲಿ ಮಾಡ್ತಾರೆ. ನಾನು ಈ ಥರ ಮಾಡಿದ್ದೀನಿ. ಪರೋಟ ಅಂದರೆ ಸ್ವಲ್ಪ ಲೇಯರ್ ಆಗಿ ಬರಬೇಕು ಅಷ್ಟೇ ಪರೋಟ, ಅದು ಇನ್ನೇನು ಇಲ್ಲ. ಇವಾಗ ಫೈನಲಿ ಎಲ್ಲ ಪರೋಟಾನೂ ಸಹ ರೆಡಿಯಾಗಿದೆ ನೋಡಿ. ಇದು ಎಷ್ಟು 18 ಆಗಿದೆ ಪರೋಟ ನೋಡಿ, ಎಷ್ಟು ಸಾಫ್ಟ್ ಆ್ಯಂಡ್ ಸ್ಮೂತಾಗಿದೆ. ಈ ಥರ ಎಳೆದ್ರೆ ಎಳೆಯಾಗಿ ಸಹ ಬರುತ್ತೆ ನೋಡಿ. ಈ ಥರ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.